ಹಾಯ್ ಫ್ರೆಂಡ್ಸ್, ಹಲೋ ಮಿಸ್ಟರ್ ಗು. ಲಾಸ್ಟ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಂಸ ಬೆಳಿಗ್ಗೆ ಬೇಗ ಎದ್ದು ಅವ್ರ ಅಮ್ಮ ಹೇಳ್ದಾಗೆ ಜನ್ಶಿಗೆ ಇಷ್ಟವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾನೆ. ಅವಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋತಾನೆ. ಅದರಿಂದ ಜನ್ಶಿಗೆ ತುಂಬಾ ಖುಷಿ ಆಗುತ್ತೆ. ಅವರಿಬ್ರು ಮತ್ತಷ್ಟು ಹತ್ರ ಮಾಡೋದಕ್ಕೆ ನಾನ್ಸನ್ ಅಮ್ಮ, ನನಗೆ ಬೆನ್ನು ತುಂಬಾ ನೋವಾಗ್ತಿದೆ ಜನ್ಶಿ, ನೀನಿವತ್ತು ಫ್ರೀ ಆಗಿದ್ರೆ ನನ್ನ ಜೊತೆ ಹಾಟ್ ಸ್ಪ್ರಿಂಗ್ ಬರ್ತೀಯಾ ಅಂತ ಕೇಳ್ತಾರೆ. ಜನ್ಶಿ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ನಾನ್ಸಾ ಬರ್ತೀವಿ ಅಂತ ಹೇಳ್ತಾನೆ. ಆಗ ಜನ್ಶಿ ನಾನ್ಸನ್ ಕಡೆ ನೋಡ್ತಾಳೆ. ನೆಕ್ಸ್ಟ್ ರೆಸಾರ್ಟ್ ಬರ್ತಾರೆ. ಜನ್ಶಿ ನಾನ್ಸಾ ರೂಮ್ ಬರ್ತಾರೆ. ರೂಮ್ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಅದನ್ನ ನೋಡಿ ಜನ್ಶಿಗೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ನಾನ್ಸಾ ಜನ್ಶಿ ಹತ್ರ ಸಾರಿ ಕೇಳ್ತಾನೆ. ನಿನ್ ಜೊತೆ ಇದ್ದಾಗ ನನ್ ಕೆಲ್ಸದ ಬಗ್ಗೆನೇ ಗಮನ ಕೊಟ್ಟೆ, ನಿನ್ಗೆ ಸರ್ಪ್ರೈಸ್ ಪ್ಲಾನ್ ಮಾಡೋದಿಕ್ಕೆ ಆಗ್ಲಿಲ್ಲ. ನನಗೆ ಒಂದೇ ಒಂದು ಚಾನ್ಸ್ ಕೊಡು, ನಿನ್ಗೆ ತುಂಬಾ ಸರ್ಪ್ರೈಸ್ ಪ್ಲಾನ್ ಮಾಡ್ತೀನಿ. ಆಗ ಜನ್ಶಿ ಹೇಳ್ತಾಳೆ, ಅದ್ರ ಸಮಯ ಮುಗ್ದೋಗಿದೆ, ನಾನ್ ಇಲ್ಲಿಗೆ ಬಂದಿರೋದು ನಿಮ್ಮ ಅಮ್ಮನ್ಗಾಗಿ ಅಂತ ಹೇಳಿ ಜನ್ಶಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಟ್ ಸ್ಪ್ರಿಂಗ್ ಮಾಡ್ತಾ ನಾನ್ಸನ್ ಅಮ್ಮ ಜನ್ಶಿಗೆ ಹೇಳ್ತಾರೆ, ನಿಮ್ಮಿಬ್ಬರಿಗೂ ಬ್ರೇಕಪ್ ಆಗಿದೆ ಅನ್ನೋ ವಿಷಯ ನನ್ಗೆ ಗೊತ್ತು ಅಂತಾರೆ. ನಾನ್ಸಾ ಕೂಡ ಆ ಮಾತನ್ನ ಕೇಳಿಸ್ಕೊತಾನೆ. ಅಮ್ಮ ಹೇಳ್ತಾರೆ, ನಾನ್ಸಾ ನಿನ್ನ ಶೇರ್ಸ್ಗಾಗಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಬದಲಾಗಿ ಅವ್ರ ತಂದೆ ಆಸೆನ ಈಡೇರಿಸಬೇಕು ಅಂತ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅವನ್ಗೆ ನಿಜವಾಗ್ಲೂ ನಿನ್ ಮೇಲೆ ಪ್ರೀತಿ ಆಯ್ತು, ನಿನ್ ಜೊತೆ ಇರ್ಬೇಕು ಅಂತ ಅವನು ಆಸೆ ಪಡ್ತಿದ್ದಾನೆ. ನೀನು ಲೈಫ್ ಅಲ್ಲಿ ಹೇಗಿರ್ಬೇಕು ಅಂತ ನಾನ್ಸನ್ಗೆ ಕಲ್ಸ್ಕೊಟ್ಟೆ. ಆದ್ರೆ ನಿಮ್ಮಿಬ್ರಿಗೂ ಬ್ರೇಕಪ್ ಆದ್ಮೇಲೆ ನಾನ್ಸನ್ಗೆ ಮತ್ತೆ ಅವನ ಒಂಟಿತನ ಕಾಡೋದಿಕ್ಕೆ ಶುರುವಾಗಿದೆ ಅಂತ ಹೇಳ್ತಾರೆ. ಆಗ ಅವಳಿಗೆ ಫೀಲ್ ಆಗುತ್ತೆ, ನಾನ್ಸನ್ನ ಒಬ್ನೇ ಬಿಟ್ಟು ಹೋಗ್ಬಾರ್ದಿತ್ತು ಅಂತ. ಜನ್ಶಿ ಎದ್ದು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವಳಿಗೆ ತಲೆ ಸುತ್ತ ಬರುತ್ತೆ. ನೀರೊಳಗಡೆನೆ ಬಿದ್ದೋಗ್ತಾಳೆ. ನಾನ್ಸನ್ ಅಮ್ಮ ಜೋರಾಗಿ ನಾನ್ಸನ್ನ ಕೂಗ್ತಾರೆ. ನಾನ್ಸಾ ಬಂದು ಜನ್ಶಿನ ಎತ್ಕೊಂಡೋಗಿ ರೂಮಲ್ಲಿ ಮಲಗಿಸ್ತಾರೆ. ಅವಳಿಗೆ ಪ್ರಜ್ಞೆ ಬರುತ್ತೆ. ಆಗ ನಾನ್ಸಾ ಹೇಳ್ತೇನೆ, ನಾನು ಇಲ್ಲೇ ಇರ್ತೀನಿ, ನಿನ್ಗೇನಾದ್ರೂ ಬೇಕಾದ್ರೆ ನನ್ನನ್ನ ಕೇಳು ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ರೆಸಾರ್ಟ್ ನ ಚೆಕ್ಔಟ್ ಮಾಡ್ತಾರೆ. ಆಗ ನಾನ್ಸಾ ಜನ್ಶಿಗೆ ಹೇಳ್ತಾನೆ, ನಾನು ಆ ಶೇರ್ಸ್ಗಾಗಿ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿಲ್ಲ, ನಮ್ ತಂದೆ ಆಸೆನ ಈಡೇರ್ಸೋದಿಕ್ಕೆ ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ನನಗೆ ನಿನ್ ಮೇಲೆ ಲವ್ ಆಯ್ತು, ನಮ್ ತಂದೆ ಆಶೀರ್ವಾದದಿಂದ ನನಗೆ ನೀನ್ ಸಿಕ್ತೆ, ನಾನ್ ತುಂಬಾ ಗ್ರೇಟ್ಫುಲ್, ನಿನ್ ಮೇಲೆ ನನಗೆ ಪ್ರೀತಿ ಆಯ್ತು ಅಂತ ಹೇಳ್ತಾನೆ. ಜನ್ಶಿ ಯಾವ್ದಕ್ಕೂ ಕೂಡ ಉತ್ತರ ಕೊಡ್ದಲೆ ಅಲ್ಲಿಂದ ಹೋಗ್ತಾಳೆ. ಜನ್ಶಿ ಕೆಲಸ ಮಾಡ್ತಾ ಮಾಡ್ತಾ ಆಫೀಸ್ ನಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ನಾನ್ಸಾ ಜನ್ಶಿನ ನೋಡಿ ಅವನ್ ಕೋಟನ್ನ ಬಿಚ್ಚಿ ಅವಳಿಗೆ ಒತ್ಸಿ ಅವಳ ಹಣೆ ಮೇಲೆ ಮುತ್ತಿಡ್ತಾನೆ. ಅದೇ ಸಮಯಕ್ಕೆ ಅವಳಿಗೆ ಎಚ್ಚರ ಆಗುತ್ತೆ. ಆಗ ಅವಳು ನಾನ್ಸನ್ಗೆ ವಾಪಸ್ ಕೋಟನ್ನ ಕೊಟ್ಟಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ನಾನ್ಸಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಜನ್ಶಿ ಬೇಡ ಅಂತ ಹೇಳ್ತಾಳೆ. ಆಗ ನಾನ್ಸಾ, ನೀನು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ಯಾ, ನೀನು ಇದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು ಅಂತ ಹೇಳಿ ಜನ್ಶಿನ ಡ್ರಾಪ್ ಮಾಡೋದಕ್ಕೆ ಹೊಸ ಮನೆ ಹತ್ರ ಬರ್ತಾನೆ. ಆಗ ನಾನ್ಸಾ ಹೇಳ್ತಾನೆ, ಆ ಸಮಯದಲ್ಲಿ ನಾನ್ ನಿನ್ ಜೊತೆ ಬ್ರೇಕಪ್ ನ ಮಾಡ್ಕೋಬಾರ್ದಿತ್ತು, ಆಗ ಕಂಪ್ನಿಲಿ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು, ನನಗೆ ಅನಿಸ್ತು ನಾನು ತುಂಬಾ ಕುಗ್ಗೋಗಿದ್ದೀನಿ ಅಂತ. ಆಗ ಜನ್ಶಿ ಹೇಳ್ತಾಳೆ, ಇದನ್ನೆಲ್ಲ ಈಗ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ. ಆಗ ನಾನ್ಸಾ ಹೇಳ್ತಾನೆ, ನೀನು ಆ ಸಮಯದಲ್ಲಿ ನನ್ನನ್ನ ತಪ್ಪಾಗಿ ತಿಳ್ಕೊಂಡೆ, ಹೌದು ನಾನು ನನ್ನ ಕಂಪ್ನಿ ಬಗ್ಗೆ ಮಾತ್ರ ಯೋಚನೆ ಮಾಡಿ ಶೆಲ್ಫಿಶ್ ಆದೆ, ನಾನು ನಿನ್ನಿಂದ ದೂರ ಇರೋದಕ್ಕೆ ಇಷ್ಟಪಡಲ್ಲ, ನಿನ್ಗೂ ಕೂಡ ದೂರ ಇರೋದು ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದೀನಿ, ನಾವಿಬ್ರು ಮೊದ್ಲಿನ ತರ ಇರೋಣ ಅಂತ ಹೇಳ್ತಾನೆ. ಜನ್ಶಿ ನಾನ್ಸನ್ ಮಾತನ್ನ ಕೇಳಿ ನನ್ಗಿದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅವಳು ಹೋಗ್ತಿದ್ದಾಗೆ ಅಲ್ಲಿಗೆ ಜುವಾನ್ ಬರ್ತಾನೆ. ನಾನು ನಿಮ್ಮಿಬ್ರು ಮಾತನ್ನು ಕೂಡ ಕೇಳಿಸ್ಕೊಂಡೆ. ಆಗ ನಾನ್ಸಾ ಹೇಳ್ತಾನೆ, ನಾನು ಜನ್ಶಿನ ತುಂಬಾ ಇಷ್ಟಪಡ್ತೀನಿ. ಆಗ ಜುವಾನ್ ಹೇಳ್ತಾನೆ, ಅದು ನನ್ಗೆ ಗೊತ್ತು, ನೀನ್ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯ, ಅದಕ್ಕೆ ನೀನ್ ನಿನ್ ಪ್ರಯತ್ನನ ಬಿಡ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಜನ್ಶಿ ಸೀನಿಯರ್ ಅನಿಮೇಷನ್ ಸಬ್ಮಿಟ್ ಮಾಡೋದಕ್ಕೆ ಬೇರೆ ಸಿಟಿಗೆ ಕಳಿಸ್ತಾನೆ. ನಾನ್ಸಾ ಇದನ್ನ ಬೇಕು ಅಂತಲೇ ಮಾಡ್ತಾನೆ, ಯಾಕಂದ್ರೆ ಜನ್ಶಿ ಜೊತೆ ಆಫೀಸ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ. ಆಮೇಲೆ ಅವನ್ಗೆ ಗೊತ್ತಾಗುತ್ತೆ ಜನ್ಶಿನ ಕೂಡ ಸಬ್ಮಿಟ್ ಮಾಡೋದಿಕ್ಕೆ ಹೋಗಿದ್ದಾಳೆ ಅಂತ. ಆಗ ನಾನ್ಸಾ ಜಿಯಾಂಗ್ಗೆ ಹೇಳ್ತಾನೆ ಫ್ಲೈಟ್ ಹೋಟೆಲ್ ನ ಬುಕ್ ಮಾಡೋದಿಕ್ಕೆ. ಆಗ ಅವನ್ಗೆ ಅರ್ಥ ಆಗುತ್ತೆ ಜನ್ಶಿ ಹೋಗಿರೋದ್ರಿಂದ ನಾನ್ಸಾ ಕೂಡ ಹೋಗ್ಬೇಕು ಅನ್ಕೊಂಡಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ನಾನ್ಸಾ ಅವನ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಫೀಲ್ ಮಾಡ್ಕೋತಾನೆ. ಮತ್ತೊಂದ್ ಕಡೆ ಜನ್ಶಿ ಸಬ್ಮಿಟ್ ಮಾಡೋ ಜಾಗಕ್ಕೆ ಬಂದಿರ್ತಾಳೆ. ಅಲ್ಲಿ ಅವಳ ಸೀನಿಯರ್ ನ ಮೀಟ್ ಮಾಡ್ತಾಳೆ. ಇಬ್ರು ಕೂಡ ಜೊತೆಲಿ ಫೋಟೋ ತಗೋತಾರೆ. ಅದನ್ನ
ಅದನ್ನ ಫೋನಲ್ಲಿ ಹಾಕೊಂಡಿರ್ತಾನೆ. ನಾನ್ಸ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಕೂತಿರ್ತಾನೆ. ಫೋನಲ್ಲಿ ಅವರಿಬ್ರು ಫೋಟೋನ ನೋಡಿ ಅವನಿಗೆ ಇನ್ನು ಜಲಸಿ ಆಗುತ್ತೆ. ಜಾಂಗ್ಗೆ ಕಾಲ್ ಮಾಡಿ 2 ನಿಮಿಷದಲ್ಲಿ ಯಾವ್ದಾದ್ರು ಫ್ಲೈಟ್ ಇದ್ರೆ ಬುಕ್ ಮಾಡು ಅಂತ ಹೇಳ್ತಾನೆ. ನೆಕ್ಸ್ಟ್ ನಾನ್ಸನ ನೋಡ್ತೀವಿ. ಫ್ಲೈಟ್ ಒಳಗಡೆ ಹೋಗೋದಿಕ್ಕೆ ತಳ್ಳಾಡ್ಕೊಂಡು ಹೋಗ್ತಾನೆ. ಮತ್ತೆ ಅವನು ಕಪ್ಪು ಸ್ಪೆಕ್ಸ್ ನ ಹಾಕೊಂಡು ಫ್ಲೈಟ್ ಒಳಗಡೆ ಕೂತ್ಕೋತಾನೆ. ಅಲ್ಲಿ ಮಕ್ಕಳು ನಾನ್ಸಂಗೆ ತುಂಬಾನೇ ಕಾಟ ಕೊಡ್ತಿರುತ್ತೆ. ಆದ್ರೆ ನಾನ್ಸಂಗೆ ಯಾವ್ದು ಕೂಡ ಕಾಣಿಸ್ತಾ ಇರಲ್ಲ, ಕೇಳಿಸ್ತಾ ಇರಲ್ಲ. ಅವನ್ಗೆ ಜೆನ್ಶಿ ಎಲ್ಲಿ ಅವನಿಂದ ದೂರ ಆಗ್ತಾಳೆ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಮತ್ತೊಂದ್ ಕಡೆ ಜೆನ್ಶಿ ಸೀನಿಯರ್ ನ ನೋಡ್ತೀವಿ. ಆಗ ಅವ್ನು ಹೇಳ್ತಾನೆ, ಮೊದಲನೇ ಸಾರಿ ನಿನ್ನ ಅಸಿಸ್ಟೆಂಟ್ ಆಗೋದಿಕ್ಕೆ ಹೇಳ್ದಾಗ ನಾನು ಒಪ್ಲಿಲ್ಲ. ಆಮೇಲೆ ನಿನ್ಗೆ ಕೆಲಸದಲ್ಲಿರೋ ಡೆಡಿಕೇಶನ್ ನೋಡಿ ನನ್ಗೆ ಇಷ್ಟ ಆಯ್ತು. ನೀನು ನನ್ನ ಅಕ್ಕಪಕ್ಕ ಇದ್ರೆ ನನಗ್ ತುಂಬಾ ಖುಷಿ ಆಗುತ್ತೆ. ನಾವಿಬ್ರು ಜೊತೆಲಿ ಕೆಲಸ ಮಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವನ್ ಫೀಲಿಂಗ್ಸ್ ನ ಇನ್ನು ಅವನ ಕೈಲಿ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ. ಜೆನ್ಶಿ ಐ ಲವ್ ಯು ಅಂತ ಹೇಳ್ತಾನೆ. ಆಗ ಅವಳು ಅವನ ಮಾತನ್ನ ಕೇಳಿ ಅವನ ಮುಖನ ನೋಡ್ತಾ ನಿಂತಿರ್ತಾಳೆ. ಆಗ ಅವನು ಜೋರಾಗಿ ನಗದಿಕ್ಕೆ ಶುರು ಮಾಡ್ತಾನೆ. ಆಗ ಅವಳು ಕೂಡ ನಗ್ತಾಳೆ. ಅವಳು ಅನ್ಕೋತಾಳೆ ಅವನ್ ಸುಮ್ನೆ ತಮಾಷೆ ಮಾಡಿದ್ದಾನೆ ಅಂತ. ಸೀನಿಯರ್ ಕೂಡ ಖುಷಿಯಾಗಿರ್ತಾರೆ ಜೆನ್ಶಿ ಮುಂದೆ ಅವನ್ ಫೀಲಿಂಗ್ಸ್ ನ ಹೇಳ್ಕೊಂಡಿರೋದಿಕ್ಕೆ. ಅದೇ ಸಮಯಕ್ಕೆ ಫೈರ್ ಬಾಕ್ಸ್ ಶುರುವಾಗುತ್ತೆ. ಅವರಿಬ್ರು ನೋಡ್ತಾ ನಿಂತಿರ್ತಾರೆ. ಜೆನ್ಶಿಗೆ ಫೈರ್ ಬಾಕ್ಸ್ ನೋಡ್ತಾ ಫೌಂಡೇಶನ್ ನೋಡಿದ್ದು ನೆನಪಾಗುತ್ತೆ. ಆಗ ಅವಳು ಯೋಚನೆ ಮಾಡ್ತಾಳೆ, ನಾನ್ಸ ಅವತ್ತು ಏನೋ ಹೇಳ್ಬೇಕು ಅನ್ಕೊಂಡಿದ್ದ ಅಂತ. ಆಗ ಸೀನಿಯರ್ ಕೇಳ್ತಾರೆ, ನೀನು ಮೂವ್ ಆನ್ ಆಗಿದ್ಯಾ ಅಂತ. ಆಗ ಜೆನ್ಶಿ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಸೀನಿಯರ್ ನಾನ್ಸ ಜೆನ್ಶಿ ಹತ್ರ ಬರೋದನ್ನ ನೋಡಿ ಅವಳನ್ನ ಹಗ್ ಮಾಡ್ಕೋತಾನೆ. ಆಗ ಜೆನ್ಶಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಸೀನಿಯರ್ ಸ್ವಲ್ಪ ಹೊತ್ತು ಸುಮ್ನೆ ಇರು ಅಂತ ಹೇಳ್ತಾನೆ. ಆಗ ನಾನ್ಸ ಅವರಿಬ್ರು ಆ ರೀತಿ ನೋಡಿ ಜೆನ್ಶಿನ ಕೂಗ್ತಾನೆ. ಜೆನ್ಶಿ ಹಿಂದೆ ತಿರುಗಿ ನೋಡ್ತಾಳೆ. ಆಗ ಸೀನಿಯರ್ ಜೆನ್ಶಿ ಕೈನ ಗಟ್ಟಿಯಾಗಿ ಇಟ್ಕೋತಾನೆ. ಆಗ ಅವನು ಹೇಳ್ತಾನೆ, ಏನ್ ಕೋ ಇನ್ಸಿಡೆನ್ಸ್, ನೀವು ಕೂಡ ಇಲ್ಲಿಗೆ ಬಂದಿದ್ದೀರಾ? ನಾವು ಮೂವಿ ನೋಡೋದಿಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಜೆನ್ಶಿ ಹಿಂದೆ ತಿರುಗಿ ನೋಡ್ತಾಳೆ. ನಾನ್ಸ ಹಿಂದೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅವಳ ಸೀನಿಯರ್ ಕೈಯಿಂದ ಅವಳ ಕೈನ ಬಿಡಿಸ್ಕೊಂಡು ಅಲ್ಲಿಂದ ಹೊಡೋಗ್ತಾಳೆ. ಅವಳು ಹೋಗಿದ್ದನ್ನ ನೋಡಿ ಸೀನಿಯರ್ ಸ್ಮೈಲ್ ಮಾಡ್ತಾರೆ. ಇದನ್ನೆಲ್ಲ ಬೇಕು ಅಂತಲೇ ಮಾಡಿರ್ತಾರೆ. ಜೆನ್ಶಿ ನಾನ್ಸುನ ಎಲ್ಲಾ ಕಡೆ ಹುಡುಕ್ತಾಳೆ. ಆದ್ರೆ ಅವನು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಸುಸ್ತಾಗಿ ನಿಂತಿರ್ತಾಳೆ. ಆಗ ನಾನ್ಸ ಹಿಂದೆಯಿಂದ ಬಲೂನ್ ಇಟ್ಕೊಂಡು ಬರ್ತಾನೆ. ಜೆನ್ಶಿ ಅಂತ ಕೂಗ್ತಾನೆ. ನನಗ್ ಗೊತ್ತು ನನ್ ಜೊತೆ ಇರೋದು ತುಂಬಾ ಕಷ್ಟ ಅಂತ. ಆದ್ರೆ ನೀನ್ ನನ್ ಜೊತೆ ಇದ್ಮೇಲೆ ನನ್ನಲ್ಲಿ ತುಂಬಾ ಚೇಂಜಸ್ ಆಯ್ತು. ನೀನ್ ಇಲ್ದಲೆ ನನ್ನ ಕೈಲಿ 1 ನಿಮಿಷ ಕೂಡ ಇರೋದಿಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಐ ಲವ್ ಯು ಅಂತ ಹೇಳ್ತಾನೆ. ಆಗ ಜೆನ್ಶಿಗೆ ಅವಳ ಫೀಲಿಂಗ್ಸ್ ನ ಇನ್ನೂ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ. ನಾನ್ಸನ್ನ ಬಂದು ಹಗ್ ಮಾಡ್ಕೊಂಡು ಅವನಿಗೆ ಐ ಲವ್ ಯು ಅಂತ ಹೇಳ್ತಾಳೆ. ಅಲ್ಲಿದ್ದ ಜನಗಳು ಅವರಿಬ್ರು ನೋಡಿ ಕ್ಲಾಪ್ ಮಾಡ್ತಾರೆ. ನೆಕ್ಸ್ಟ್ ಡೇ ನಾನ್ಸ ಸೀನಿಯರ್ ನ ಕರೀತಾರೆ. ನನ್ಗೆ ನಿನ್ನ ಜೆನ್ಶಿ ಪ್ಲಾನ್ ಗೊತ್ತಾಯ್ತು. ಆಗ ಸೀನಿಯರ್ ಹೇಳ್ತಾರೆ, ನನ್ ಪ್ಲಾನ್ ಇದ್ದಿದ್ದು ನಿಮ್ಮನ್ನು ಜೆನ್ಶಿನು ದೂರ ಮಾಡೋದು ಅಂತ ಹೇಳಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸೀನಿಯರ್ ಜೆನ್ಶಿನ ಹಗ್ ಮಾಡ್ಕೊಂಡಿರ್ತಾರೆ. ಆಗ ಅವ್ನು ಹೇಳ್ತಾರೆ, ನಾನ್ ನಿಜವಾಗ್ಲೂ ನಿನ್ನ ಪ್ರೀತಿಸ್ತೀನಿ. ಆದ್ರೆ ನಾನು ನಿನ್ನ ನಾನ್ಸನ ಒನ್ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವರಿಬ್ರು ಫೀಲಿಂಗ್ಸ್ ನ ಹೊರ್ಗಡೆ ತರೋದಕ್ಕೆ. ನಾನ್ಸ ಜೆನ್ಶಿನ ಕ್ಯಾಬಿನಿಗೆ ಬರೋದಕ್ಕೆ ಹೇಳ್ತಾನೆ. ಅವಳು ಬರ್ತಿದ್ದಾಗೆ ಅವಳನ್ನ ಹಗ್ ಮಾಡ್ಕೋತಾನೆ. ಆಗ ಅವಳು ಹೇಳ್ತಾಳೆ, ಆಫೀಸ್ ನಲ್ಲಿ ನಮ್ ರಿಲೇಶನ್ಶಿಪ್ ಬಗ್ಗೆ ಯಾರಿಗೂ ಈಗಲೇ ಗೊತ್ತಾಗಬಾರ್ದು ಅಂತ ಮಾತಾಡ್ಕೊಂಡಿದ್ದು ಅಲ್ವಾ ಅಂತ ಹೇಳ್ತಾಳೆ. ಆಗ ನಾನ್ಸ ಅವಳಿಗೆ ಕಿಸ್ ಮಾಡ್ತಾನೆ. ಮಿಸ್ ಆಗಿ ಜೆನ್ಶಿ ಕೈ ರಿಮೋಟ್ ಮೇಲೆ ಬೀಳುತ್ತೆ. ಕಿಟಕಿ ಕರ್ಟನ್ಸ್ ಓಪನ್ ಆಗುತ್ತೆ. ಆಫೀಸ್ ಸ್ಟಾಫ್ ಎಲ್ಲ ನಾನ್ಸ ಜೆನ್ಶಿನ ನೋಡ್ಬಿಡ್ತಾರೆ. ಆಗ ಜೆನ್ಶಿ ಸ್ಟಾಫ್ ನ ನೋಡಿ ನಾನ್ಸನ ದೂರ ತಳ್ತಾಳೆ. ಆಗ ಇಬ್ರಿಗೂ ಕೂಡ ಮುಜುಗರ ಆಗುತ್ತೆ. ಜಿಯಾನ್ ಆಫೀಸ್ ನಲ್ಲಿ ಯಾರು ಬೇಕಾದ್ರೂ ರಿಲೇಶನ್ಶಿಪ್ ನಲ್ಲಿ ಇರಬಹುದು ಅಂತ ರೂಲ್ಸ್ ಬೋರ್ಡ್ ನ ಚೇಂಜ್ ಮಾಡ್ತಾನೆ. ನೆಕ್ಸ್ಟ್ ನಾನ್ಸಾಗೆ ಅವಾರ್ಡ್ ಸಿಕ್ಕಿರುತ್ತೆ. ನಾನ್ಸ ರೂಮಲ್ಲಿ ಜೆನ್ಶಿಗೆ ಯಾವ ರೀತಿ ಪ್ರಪೋಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅವನ್ ರೂಮಲ್ಲಿ ಸ್ಪೀಕರ್ ಆನ್ ಆಗಿರುತ್ತೆ. ಅವ್ನ್ ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ರಿಗೂ ಕೂಡ ಕೇಳಿಸ್ತಾ ಇರುತ್ತೆ. ಜೆನ್ಶಿ ಓಡ್ಕೊಂಡ್ ಬಂದು ಸ್ಪೀಕರ್ ನ ಆಫ್ ಮಾಡ್ತಾಳೆ. ಆಗ ಹೇಳ್ತಾಳೆ, ಯಾರಾದ್ರೂ ಅವಾರ್ಡ್ ಫಂಕ್ಷನ್ ಅಲ್ಲಿ ಈ ರೀತಿ ಪ್ರಪೋಸ್ ಮಾಡ್ತಾರ, ನಾನ್ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾಳೆ. ನಾನ್ಸ ಜೆನ್ಶಿಗೆ ಪ್ರಪೋಸ್ ಮಾಡೋದಕ್ಕೆ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಅಕ್ಕಪಕ್ಕ ಹೂವಿನ ಗಿಡ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನ್ಸ ಜೆನ್ಶಿಗೆ ಹೇಳ್ತಾನೆ, ನೀನು ನನ್ನ ಲೈಫಿಗೆ ಬಂದ್ಮೇಲೆ ನನ್ನ ಲೈಫೇ ಬದಲಾಯಿತು. ನನ್ನ ಸೈಕಾಲಜಿ ಪ್ರಾಬ್ಲಮ್ನು ಕೂಡ ಸರಿ ಮಾಡಿದೆ. ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಜೋಬಿಂದ ರಿಂಗ್ ಬಾಕ್ಸ್ ನ ತೆಗಿತಾನೆ. ಆದ್ರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಆಗ ಅವನು ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಮತ್ತೆ ಬಂದು ಮಂಡಿ ಊರಿ ಕೂತ್ಕೊಂಡು ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ತಾನೆ. ಆಗ ಜೆನ್ಶಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ನಾನ್ಸ ಮತ್ತೆ ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ತಾನೆ. ಆಗ ಜೆನ್ಶಿ ಆಗ್ತೀನಿ ಅಂತ ಹೇಳ್ತಾಳೆ. ನಾನ್ಸ ಜೆನ್ಶಿ ಕೈಗೆ ಉಂಗುರ ಹಾಕ್ತಾನೆ. ಆಗ ಇಬ್ರು ಕೂಡ ಕಿಸ್ ಮಾಡ್ತಾರೆ. ನಾನ್ಸ ಜೆನ್ಶಿಗೆ ಗಿಫ್ಟ್ ಕೊಡೋದಿಕ್ಕೆ ಅವ್ರ ಹಳೆ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಜೆನ್ಶಿ ಮನೆ ನೋಡಿ ಎಮೋಷನಲ್ ಆಗಿ, ನಾನು ನಮ್ಮ ಅಣ್ಣ ಈ ಮನೆನ ತಗೋಬೇಕು ಅಂತ ಅನ್ಕೊಂಡಿದ್ದು,
ಆದರೆ ನನಗಾಗಿ ನೀನೇ ಈ ಮನೆನ ತಗೊಂಡಿದ್ಯಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ನಿನಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಕೇಳ್ತಾಳೆ. ಆಗ ನಾನ್ಸಾ ನೀನು ಯಾವಾಗಲೂ ನನ್ನ ಜೊತೆ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿ ಇಬ್ರು ಕೂಡ ಕಿಸ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಆಫೀಸ್ ಸ್ಟಾಫ್ ಬರ್ತಾರೆ. ಅವ್ರ ಜೊತೆ ನಾನ್ಸಾ ಅಮ್ಮ ಕೂಡ ಬರ್ತಾರೆ. ಅವ್ರ ಜೊತೆ ವೆಡ್ಡಿಂಗ್ ಪ್ಲಾನರ್ನ ಕೂಡ ಕರ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಹೇಳ್ತಾರೆ ಮದ್ವೆ ಇಲ್ಲೇ ನಡೆಯುತ್ತೆ, ಮನೆ ಎಲ್ಲಾನು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಸುವಾನ್ ಕೂಡ ಬರ್ತಾರೆ. ಜುವಾನ್ ಹೇಳ್ತಾನೆ ನಾನ್ಸಾಗೆ ಈ ಮನೆನ ತಗೊಂಡಿದ್ಕೆ ತುಂಬಾ ಥ್ಯಾಂಕ್ಸ್. ಆಗ ನಾನ್ಸಾ ಹೇಳ್ತಾನೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ, ನಾನು ಕೂಡ ಈಗ ನಿಮ್ ಫ್ಯಾಮಿಲಿಲಿ ಒಬ್ಬ. ಇದಾದ್ಮೇಲೆ ಜೆನ್ಸಿ ನಾನ್ಸಾಗೆ ಮದ್ವೆ ಆಗಿರುತ್ತೆ. ಬೆಳಿಗ್ಗೆನೆ ಎದ್ದು ಆರ್ಡರ್ ಮಾಡಿದ ಫುಡ್ ನ ರಿಸೀವ್ ಮಾಡ್ಕೋತಾಳೆ. ಅವಳು ಒಂದ್ ಶರ್ಟ್ ಹಾಕೊಂಡಿರ್ತಾಳೆ. ನಾನ್ಸಾ ಮೇಲೆದ್ದು ಫುಡ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಶರ್ಟ್ ಹಾಕೊಂಡೋಗಿದ್ದ. ಆಗ ಜೆನ್ಸಿ ಹೇಳ್ತಾಳೆ ನಾನ್ ಬಾಗ್ಲನ್ನ ಅರ್ಧ ಓಪನ್ ಮಾಡಿದೆ. ಆಗ ನಾನ್ಸಾ ಹೇಳ್ತಾನೆ ಬಟನ್ ಕೂಡ ಸರಿಯಾಗಿ ಹಾಕೊಂಡಿಲ್ಲ ಅಂತ ಹೇಳಿ ಜೆನ್ಸಿ ಹಾಕೊಂಡಿದ್ದ ಶರ್ಟ್ ಬಟನ್ ಓಪನ್ ಮಾಡೋದಕ್ಕೆ ನೋಡ್ತಾನೆ. ಜೆನ್ಸಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ನಾನ್ಸಾ ಜೆನ್ಸಿನ ಇಟ್ಕೊಂಡು ಬೆಡ್ ಮೇಲೆ ಮಲಗಿಸ್ತಾನೆ. ಇವತ್ತು ಸಂಡೇ, ನನ್ನನ್ನ ಎಪ್ಸಿದಕ್ಕೆ ನೀನು ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿ ಕಿಸ್ ಮಾಡ್ತಾನೆ. ಈಗ ಜೆನ್ಸಿನ ನೋಡ್ತೀವಿ. ಅಲೋ ಮಿಸ್ಟರ್ ಗು ಅನ್ನೋ ಹೆಸರಿನ ಕಾಮಿಕ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಡ್ರಾಮಾ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.